ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಸ್ಯಾರಿ ಡ್ರಾಪಿಂಗ್ನ ಮಾಡೋಣ. ವರಮಹಾಲಕ್ಷ್ಮಿ ಪೂಜೆಗೆ ಹೇಗೆ ಸ್ಯಾರಿನ ಡ್ರಾಪ್ ಮಾಡಿ ಉಡಿಸ್ತೀನಿ ಅಂತ ನೋಡಿ. ಇದಿದೆ ಸ್ಯಾರಿ. ಒಂದು ಅಳತೆನ ತೋಳಿ ಹೀಗೆ ಒಬ್ಬರು ಜನ ಇದ್ರೆ ಈಸಿಯಾಗಿ ಫೋಲ್ಡ್ ಮಾಡ್ಬೋದು. ಒಬ್ಬರೇ ಇದ್ರೆ ಈ ಥರ ನೋಡಿ ಯಾವ ಥರ ಪ್ಲೇಟ್ಸ್ ಬರ್ತಿದೆ ನೋಡಿ. ಈ ಥರ ನೋಡಿ, ಈ ಥರ ಪ್ಲೇಟ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಸೀರೆ ಸೆಲೆಕ್ಟ್ ಮಾಡುವಾಗ ಯಾವ ಥರ ಅಂದರೆ, ನಾನೀಗ ಡ್ರಾಪ್ ಮಾಡ್ತಿರೋವಂಥ ಸೀರೆ, ಲಕ್ಷ್ಮಿಗೆ ಉಡಿಸ್ತಿರುವಂಥ ಸೀರೆ ಯಾವ ಥರ ಇರಬೇಕು ಅಂದರೆ, ಆಚೆ ಈಚೆ ಬಾರ್ಡ್ರಲ್ಲಂತೂ ಸೇಮ್ ಇರಬೇಕು. ಈಚೆ ದೊಡ್ಡದು ಈಚೆ ಚಿಕ್ಕದು ಇರಬಾರ್ದು. ಎರಡೂ ಸೈಡ್ ಬಾರ್ಡ್ರು ಸೇಮ್ ಇರಬೇಕು. ಮತ್ತು ಕಲರ್ ಕಾಂಟ್ರಾಸ್ಟ್ ಇರಬೇಕು. ಅಂದರೆ ಆಪೋಸಿಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವಿ ಎದ್ದು ಬರ್ತಾಳೆ. ದೆನ್ ಇದನ್ನು ಈ ಥರ ಜೋಡಿಸಿ ಇಲ್ಲಿ ಸೆಂಟ್ರಲ್ಲಿ ಕ್ಲಿಪ್ ಹಾಕಿ, ಆಯಿತಾ? ನೋಡಿ, ಈಗ ಸೆಂಟ್ರಲ್ ಕ್ಲಿಪ್ ಹಾಕಬೇಕು. ಓಕೆ, ದೆನ್ ನಾವು ಇದನ್ನು ಬದಿಗಿಟ್ಟು ಸೆರಗು ಫಸ್ಟು ಸ್ವಲ್ಪ ಪಾರ್ಟ್ನ ತೊಗೊಳ್ಳಿ, ಆಯಿತಾ? ಸ್ವಲ್ಪ ಫಸ್ಟ್ ಪಾರ್ಟ್ ಏನಾಗ್ತದೆ, ಒಂಚೂರು ದೊಡ್ಡದು ಇಟ್ಕೊಳ್ಳಿ. ಈ ಸೀರೆ ಮಾತ್ರ ತುಂಬ ಚೆನ್ನಾಗಿ ಪ್ಲೇಟಿಂಗ್ ಆಗ್ತಿದೆ, ಬಿಕಾಸ್ ತುಂಬ ಸಾಫ್ಟ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ಸ್ ಬರ್ತಿದೆ. ಫಸ್ಟ್ ಕ್ಲಿಪ್ ಹಾಕ್ತಿದ್ದೀನಿ. ಸೊ ಇಲ್ಲಿ ಈ ಥರ ನೋಡಿ ಸ್ಯಾರಿ ಡ್ರಾಪ್ನ ಮಾಡ್ಕೊಂಡಿದ್ದೀನಿ. 4-5 ಪಿನ್ ಹಾಕಿದ್ದೀನಿ. ಇಷ್ಟಿಷ್ಟು ಗ್ಯಾಪ್ ಬಿಟ್ಟು, ಇಷ್ಟು ಒಂದಿಷ್ಟು ನೋಡ್ತಾ ಇರ್ಬೋದು, ಒಂದಿಷ್ಟು ಗ್ಯಾಪ್ನ ಬಿಟ್ಟಿದ್ದೀನಿ. ದೆನ್ ಇಲ್ಲಿ ಈ ಥರ ನೆರಿಗೆನ ಮಾಡ್ಕೊಂಡಿದ್ದೀನಿ, ಆಯಿತಾ? ಸೊ ಡ್ರಾಪ್ ಆಯಿತು. ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ. ನಂಗೆ ತುಂಬ ಇಷ್ಟ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಬೇಕು ಲಕ್ಷ್ಮಿಗೆ ಅಂತ ತುಂಬ ಇಷ್ಟ. ಸೊ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಈಗ ಸಾರಿನ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ. ಬಿಂದಿಗೆ ಎಲ್ಲ ಸೆಟ್ ಮಾಡಿಟ್ಕೊಂಡು ಯಾವ ಥರ ಸೀರೆನ ಉಡಿಸ್ತೀನಿ ಅಂತ ಹೇಳ್ತೀನಿ, ಬನ್ನಿ. ಲೆಟ್ಸ್ ಗೋ. ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ಮನೆಯಲ್ಲಿರೋದನ್ನೇ 1 2 3. ಸೊ ಇದಕ್ಕೆ ನಾನು ಕರಿ ಕಂಬಳಿ ಅಂತಾರೆ ನಮ್ಮ ಸೈಡು, ಈ ಥರ ಹಾಕ್ತಿದ್ದೀನಿ. ಮೊದಲು ನಾನು ಅಕ್ಕಿನ ಹಾಕ್ತಿದ್ದೀನಿ. ಫಸ್ಟು ನಾನಿಲ್ಲಿ ಈ ಥರದೊಂದು ಕೊಡನ ಇಡ್ತಿದ್ದೀನಿ. ನೆಕ್ಸ್ಟು ಹೀಗೆ ಇದರಲ್ಲಿ ಏನು ಹಾಕಬೇಕು ಅಂದರೆ, ನಾನು ಇದರಲ್ಲಿ ಅಕ್ಕಿ ಹಾಕ್ತಿದ್ದೀನಿ ಈ ಕೊಡದಲ್ಲಿ. ಫಸ್ಟ್ ಈ ಶೇಪ್ ತುಂಬ ಇಂಪಾರ್ಟೆಂಟ್ ನೋಡಿ. ಈ ಥರ ಕೊಡ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ ಶೇಪ್. ಇಲ್ಲಿ ನಮ್ಮ ದೇವ್ರ ಮುಖ ಇಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡದಿದೆ. ಸೊ ಈ ಕೊಡಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿದರೆ ನೀಟಾಗಿ ಕೂರೋದಿಲ್ಲ. ಸೊ ನಾವು ಬಾಳೆ ಬಿಂದು ಎಂತ ಹೇಳ್ತಾರೆ ಮುಂಚೆ, ಬಾಳೆ ಗಿಡದ ತುಂಡು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಒಳಗಡೆ. ಮತ್ತೇನೂ ಹಾಕಲಿಲ್ಲ. ಆಮೇಲೆ ನೋಡಿ ಇಷ್ಟಿದೆ, ಇಷ್ಟುದ್ದ. ಸೊ ಗೊತ್ತಾಗ್ತಿರ್ಬೋದು ನೋಡಿ. ಹೀಗೆ ನಾನು ಇಲ್ಲಿ ಸ್ಟೇಬಲಾಗಿ ಕೂರ್ತದೆ, ಆಯಿತಾ? ಈ ಥರ ಕಟ್ತಿದ್ದೀನಿ. ಓಕೆ,
ನೋಡಿ ಈ ಥರ ಆಗುತ್ತೆ. ಸೊ ಇದು ಫಸ್ಟ್ ನೀಟಾಗಿ ಪ್ರಿಪೇರ್ ಮಾಡಬೇಕು. ಕೊಡ ಮತ್ತು ಇದನ್ನು ನೀಟಾಗಿ ಪ್ರಿಪೇರ್ ಮಾಡಿದರೆ ಮಾತ್ರ ನೆಕ್ಸ್ಟ್ ಲಕ್ಷ್ಮಿನ ಚೆನ್ನಾಗಿ ರೆಡಿ ಮಾಡ್ಬೋದು, ಆಯಿತಾ. ಇದಕ್ಕೆ ನಾನು ಇಲ್ಲಿ 2A ಗಮ್ ಟೇಪ್ನ ತೊಗೊತಿದ್ದೀನಿ. ಎಲ್ಲ ಬದೀಲಿ ಹಾಕ್ಕೊಳ್ಳಿ. ಇದನ್ನು ನೋಡಿ ಡೈರೆಕ್ಟಾಗಿ ನಾನು ಹೀಗೆ ಸ್ಟಿಕ್ ಮಾಡ್ಕೊತಿದ್ದೀನಿ. ನೋಡಿ ಸ್ಟಿಕ್ ಆಯಿತು. ಒಂದು ಸತಿಗೆ ನೋಡಿ ಈ ಥರ ಎಬ್ಸ್ ನೋಡಿದ್ರೆ ನೋಡಿ ಸ್ಟಿಕ್. ಓಕೆ, ಇದನ್ನು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಕೋಲ್ ತೊಗೋಬೋದು. ನಾನು ಇಲ್ಲಿ ಸ್ಟೀಲ್ ಮಾಡಿಸಿದ್ದೀನಿ ಈ ಥರ ಸೇಮ್ ಸೈಜಲ್ಲಿ. 12 ಇಂಚಸ್ ಇದೆ ಇದು. ಓಕೆ, ಅಲ್ಗಾಡ್ತಾ ಇಲ್ಲ. ಅದೇ ಥರ ಸೇಮ್ ಇಲ್ಲಿನೂ ಕಟ್ಟುವ. ನೋಡಿ ಟೈಟಾಗಿ ಕಟ್ಟಿದ್ದೀನಿ. ಸೀರೆ ಉಡಿಸುವ. ಇದು ಫಸ್ಟು ಇದೆರಡು ಸೈಡ್ದು ಈ ಥರ ಕೂಡಿಸಿದ್ದೀನಿ. ಪಿನ್ ಹಾಕೋಕ್ಕಿಂತವ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಪಿನ್ನು ಹಾಕ್ಬೋದು. ನೋಡಿ ಕೈ ಕಾಲು ಲಕ್ಷ್ಮಿ ಮುಖ ಎಲ್ಲೋ ಇರೋದ್ರಿಂದ ಕೈ ಕಾಲನ್ನು ಎಲ್ಲೋ ತರಿಸಿದ್ದೀನಿ ನಾನು. ಈ ಥರ ಇದೆ ನೋಡಿ. ಇದು ಸೀರೆ ಬ್ಲೌಸು. ನೀವು ಬೇಕಿದ್ರೆ ಸಪ್ರೇಟ್ ಬೇಕಾದರೆ ಬ್ಲೌಸ್ ಪೀಸ್ನ ಹಾಕ್ಬೋದು. ಈ ಥರ ಆಲ್ರೆಡಿ ನಾನು ಕಟ್ಟಿಟ್ಕೊಂಡಿದ್ದೀನಿ ಹೀಗೆ. ಸೊ ಇದಕ್ಕೆ ಈ ಥರ ಕಟ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ. ಈ ಕಡೆ ಸಹ ಹಾಗೆ ಮಾಡಿ. ಇದು ಕೆಳಗಡೆ ಈ ಥರ ನೋಡಿ ಈ ಥರ ಎರಡು ಆಗದೆ ಹೀಗೆ. ಈಗ ಈ ಥರ ದಾರ ಕಟ್ಟಿ ಸಿಗಿಸ್ತಾ ಇದ್ದೀನಿ. ಈಚೆ ಸೈಡ್ ಹೀಗೆ ಕೈ ಬರಬೇಕು, ಕಡೆಗೆ ಈಚೆದು ಸಿಗಿಸ್ತಾ ಇದ್ದೀನಿ ನೋಡಿ ಹೀಗೆ. ಓಕೆ, ಇದು ಮುಂದ್ಗಡೆ ಇದೆ ಬ್ಲೌಸ್ ಪೀಸ್. ಸೊ ಇದನ್ನು ನೀಟಾಗಿ ಸೆಕ್ಯೂರ್ ಮಾಡುವ. ಮಿಕ್ಕಿದ್ದನ್ನು ಹಿಂದ್ಗಡೆ ತೊಗೊತಿದ್ದೀನಿ. ಓಕೆ, ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇದನ್ನು ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ಸ್ ಬಂದಿದೆ. ಇಲ್ಲಿಂದ ತೊಗೊತಿದ್ದೀನಿ ಪ್ಲೇಟ್ಸು. ನೋಡಿ ಈ ಕಾಲನ್ನ ನಂದು ಈ ಥರ ಸ್ಟ್ರೇಟೇ ಇತ್ತು ನನ್ನ ಹತ್ರ. ಸೊ ನಾನು ಈಗ ಕಟ್ಕೊಂಡಿದ್ದೀನಿ. ಈ ಥರ ಶೇಪಲ್ಲಿ ಕಟ್ಕೊಂಡಿದ್ದೀನಿ. ಈಗ ಈ ಥರ ಬೆಂಡ್ ಆಗಿರೋದು ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಇದು ಈ ಥರ, ಇದು ಹೀಗೆ ಹೀಗೆ. ಓಕೆ, ಸೊ ನಾವು ಇದನ್ನು ನೋಡಿ ಯಾವ ಥರ ಹಾಕ್ತಿದ್ದೀನಿ. ಸೊ ಫಸ್ಟ್ ಹೀಗೆ ಕಡೆಗೆ ಈ ಥರ ಕ್ರಾಸಲ್ಲಿ ತೊಗೊಂಡು ಇದನ್ನು ಮೇಲ್ಗಡೆ ಹೀಗೆ ಕಚ್ಚೆ ಹಾಕ್ತಾರಲ್ಲ ಹಾಗೆ ಕ್ರಿಸ್ ಕ್ರಾಸ್ ಮಾಡಿ ಹೀಗೆ ಮಾಡಬೇಕು. ಇದನ್ನು ಮೇಲ್ಗಡೆ ಹಾಕಿದರೆ ಆಯ್ತು. ಇದು ನೋಡಿ ಕ್ರಿಸ್ ಕ್ರಾಸ್ ಮಾಡಿ ಈ ಥರ ಪಿನ್ ಹಾಕ್ತಿದ್ದೀನಿ. ಪಿನ್ನ ನೀಟಾಗಿ ಹಾಕಿ ಇದರ ನೋಡಿ ಸೀರೆನ ನೀಟಾಗಿ ಕಾಲು ಬರೋ ಥರ ಕ್ರಾಸ್ ಮಾಡಿ ಹಾಕ್ತಿದ್ದೀನಿ. ಕೆಳಗಡೆ ಬೇಕಿದ್ರೆ ನೀವು ಏನಾದರೂ ಬಟ್ಟೆ ಇಡ್ಬೋದು, ಅಂದರೆ ಕಾಲು ಶೇಪ್ ಬರೋ ಥರ ನೋಡಿ. ಒಂದು ಕಾಲು ಉದ್ದ, ಒಂದು ಕಾಲು ಹೀಗೆ ಅಡ್ಡಕ್ಕೆ ಬರಬೇಕು. ಸೀರೆ ಸೆರಗು ನಾನು ಒಂದು ಸೈಡೇ ತೊಗೊಬಿದ್ದೀನಿ, ಇನ್ನೊಂದು ಸೈಡ್ ಜಡೆ ಹಾಕಬೇಕು ಅಂತ.
ಹಿಂದ್ಗಡೆ ಸೆರಿಗೇನು ಜಾಸ್ತಿ ಬಿಡಬೇಕಂತ ಏನಿಲ್ಲ. ನೋಡಿ ಪ್ಲೇಟ್ಸ್ನ ನೀಟಾಗಿ ಕೂರಿಸ್ತಿದ್ದೀನಿ. ಕೂರಿಸಿ ನೀಟಾಗಿ ಪ್ಲೇಟ್ ಮಾಡಿ ಫಸ್ಟು ಸೊಂಟಕ್ಕೆ ದಾರಾನ ಕಟ್ಕೊಳ್ಳಿ. ಆಮೇಲೆ ಸೊಂಟದ ಪಟ್ಟಿ ಹಾಕಿದ್ರು ಅಡ್ಡಿಲ್ಲ. ಡೈರೆಕ್ಟ್ ಸೊಂಟದ ಪಟ್ಟಿ ಹಾಕಬೇಡಿ, ದಾರಾನ ಕಟ್ಟಿ ಆಮೇಲೆ ಸೊಂಟದ ಪಟ್ಟಿ ಹಾಕಿ ಈ ಥರ. ಜಡೆ ನೋಡಿ ಈ ಬದಿ ಹಾಕ್ತಿದ್ದೀನಿ. ಒಂದು ಸೈಡ್ ಸೆರಗು ಬಂದಿರೋದ್ರಿಂದ ಈ ಸೈಡು ನಾನು ಜಡೆನ ಹಾಕ್ತಿದ್ದೀನಿ. ಜಡೆನ ಹಾಕಿ ಕಡೆಗೆ ಸ್ಟೆಪ್ ಬೈ ಸ್ಟೆಪ್ ಜ್ಯುವೆಲ್ರಿನ ಹಾಕ್ತಿದ್ದೀನಿ. ದೊಡ್ಡದು ಚಿಕ್ಕದು ಈ ಥರ. ಬಿಂದಿಗೆಗೆ ಫುಲ್ ಸ್ಟ್ರಿಪ್ ಆಗಿರೋದು ಹಾಕ್ತಿದ್ದೀನಿ. ಆಮೇಲೆ ತಾಳಿ ಹಾಕ್ತಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ.